ಸ್ವಾಗತ ಕೋರ್ತೀವಿ. ಗಂಡು ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ ಎಂಬುದು ದಾಸಿಮಯ್ಯ ವಚನ. ಹೀಗಿದ್ದರೂ ಮನುಷ್ಯ ಶರೀರ ಅಂತ ಇದ್ಮೇಲೆ ಅದಕ್ಕೊಂದು ಲಿಂಗ ಬೇಕೇ ಬೇಕು ಅನ್ನೋದು ಸಮಾಜದ ನಂಬಿಕೆ. ಹೆಣ್ಣು ಗಂಡುಗಳ ಸಮಾನತೆ, ತಾರತಮ್ಯಗಳು ಒಂದೆಡೆಯಲ್ಲೇ ಇವೆರಡೂ ಅಲ್ಲದ ತೃತೀಯ ಲಿಂಗಿಗಳು ಇದೇ ಸಮಾಜದಲ್ಲಿ ಬದುಕು ನಡೆಸಲು ಹೆಣಗಾಡುತ್ತಿದ್ದಾರೆ. ಅವರ ಆಸಕ್ತಿ, ಆಸೆ, ಕನಸುಗಳ ಬಗ್ಗೆ ಯಾರು ತಲೆಕೆಡಿಸಿಕೊಳ್ಳುವುದೇ ಇಲ್ಲ. ಇಂಥ ತೃತೀಯ ಲಿಂಗಿಗಳ ಭಾವನೆ, ಕಷ್ಟ ಸುಖಗಳನ್ನು ತೆರೆಯ ಮೇಲೆ ಮೂಡಿಸಿದ್ದು ನಾನು ಅವನೆಲ್ಲ ಅವಳು ಎಂಬ ಸಿನಿಮಾ. ಲಿವಿಂಗ್ ಸ್ಟೈಲರ್ ವಿದ್ಯಾ ಬರೆದಿರುವ ಆತ್ಮಕಥೆಯನ್ನು ಆಧರಿಸಿ ಮಾಡಿದ ಚಿತ್ರ ಇದು. ಅವನ ದೇಹದೊಳಗೆ ಅವಳ ಮನಸ್ಸಿನ ಭಾವನೆಗಳನ್ನೆಲ್ಲ ಮಂಗಳಮುಖಿಯರ ಬದುಕಿನ ನೈಜ ಅನುಭವಗಳನ್ನು ಹೃದಯಂಗಮವಾಗಿ ಬಿಚ್ಚಿದ್ದ ಸಿನಿಮಾದಲ್ಲಿ ಪ್ರಧಾನ ಪಾತ್ರ ವಹಿಸಿದ ನಟ ಸಂಚಾರಿ ವಿಜಯ್ಗೆ ಈ ಬಾರಿ ರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠ ನಟ ಪ್ರಶಸ್ತಿ ದಕ್ಕಿದೆ. ಅವರನ್ನು ಕನ್ನಡಪ್ರಭ.com ಪರವಾಗಿ ಸ್ವಾಗತಿಸಿದ್ದೇವೆ. ಕೂತ್ಕೊಳ್ಳಿ. सर्वश्रेष्ठ अभिनेता कन्नड़ फिल्म नानू अवानल्ला आवलू के लिए विजय कुमार बी, इन्हें मिलता है रजत कमल. For his subtle and non-stereotypical playing of a woman trapped in a man's body, portraying a gamut of emotions as she struggles through confusion, rejection and humiliation to finally chart her own course with confidence and dignity. ನನ್ನ ಹಾಗೆ ಕರಿಬೇಡ, ನಾನೀಗ ವಿದ್ಯಾ. बेस्ट मेकअप का पुरस्कार कन्नड़ फिल्म नानू अवानल्ला आवलू के लिए नागराजू और राजू को, इन्हें रजत कमल. मंच पर आ रहे हैं नागराजू. ಸಾಕು ಬೆಳೆಸುವಂತಕ್ಕಂಥ ಜವಾಬ್ದಾರಿನೂ ಇಲ್ಲ. ಇದು ಹೆಂಗಿರ್ಬೋದು ಜವಾಬ್ದಾರಿ? ಯಾಕಂದ್ರೆ ಇದು ನನ್ನ ಕಲ್ಪನೆಗೆ ನಿಲುಕದ ಪ್ರಶಸ್ತಿ. ನಾನು ಎಕ್ಸ್ಪೆಕ್ಟ್ ಮಾಡಿದಾಗ ಬಂದಿದೆ. ಅದರ ತೂಕ, ಅದರ ವೆಯ್ಟೇಜು ಬಲ್ಲವರಿಗೆ ಗೊತ್ತಿದೆ, ದೊಡ್ಡವರಿಗೆ ಗೊತ್ತಿದೆ. ನನಗೆ ಅದರ ಅನುಭವ ಇಲ್ಲ. ಆದರೆ ಇವ್ರು ಕೇಳಿದ್ಮೇಲೆ ನನಗೆ ಏನಾಯ್ತು, ಈ ಥರ ಬರಮಾಡಿಕೊಳ್ಳೋದು, ಈ ಥರ ನಮ್ಮನ್ನು ಸನ್ಮಾನಿಸಿದ ನೋಡಿದಾಗ ನನ್ನ ಮಾಮೂಲಿಯಾಗಿ ಮಾತಾಡೋದು ಕಷ್ಟ ಆಗಿದೆ. ಯಾಕಂದ್ರೆ ಯಾರು ಹೇಳ್ತಾ ಇದ್ರು, ಮೊನ್ನೆ ನಮ್ಮ ಕಾಲೇಜ್ಗೆ ಹೋಗಿ ನನ್ನಿಂದ ಒಂದು 4 ಮಾತಾಡ್ಸಿದ್ರು. ವಿಷಯ ನೀವು ಹೇಳಿ, ಹೆಂಗೆ ನೀವು ಇಲ್ಲಿ ಬಂದರೆ ನಿಮಗೆ ಸಾಧನೆ ಹೆಂಗೆ ಮಾಡೋದು? ನಾನು ಅವ್ರು ಹೇಳ್ತಾ ಹೋದೆ, ನೋಡಿ ಸರ್, ನಮಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ,
ನಾನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನು, ಕಷ್ಟಗಳನ್ನ ನೋಡಿಕೊಂಡು ಕಷ್ಟಪಟ್ಟು ಕೆಲಸ ಮಾಡಿದೆ, ಅದ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೆ, ಶ್ರದ್ಧೆ ಇತ್ತು. ನಾನು ಮಾಡೋ ಕೆಲಸದ ಮೇಲೆ ನಾನು ಸಂಪೂರ್ಣವಾಗಿ ನನ್ನ ಎಫರ್ಟನ್ನು ಹಾಕಿ ಮಾಡ್ತಾ ಇದ್ದೆ. ಅವ್ರು ಹೇಳಿದ್ರು, ನೋಡಿ ನಿಮ್ಮಿಂದ ಸಾಕಷ್ಟು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಇನ್ಸ್ಪೈರ್ ಆಗುವಂಥ ಎಲ್ಲ ಮಾತುಗಳನ್ನು ಆಡಿದ್ದೀವಿ. ಆಗ ನಾನು ಸ್ವಲ್ಪ ಜಾಗೃತನಾಗ್ತಾ ಹೋದೆ. ಓಹೋ, ನಾನು ಮಾತಾಡೋದ್ರಿಂದ ಇಷ್ಟು ಜನಕ್ಕೆ ಸಿಕ್ಕತ್ತೆ ಅಂದರೆ ಮೋಸ್ಟ್ಲಿ ಅದು ಒಂದು ತರಹದ ಜವಾಬ್ದಾರಿ. ಹೀಗೆ ಕರೆದು ಸನ್ಮಾನ ಮಾಡ್ತಾ ಇದ್ದೆ. ಮೋಸ್ಟ್ಲಿ ಅದರಿಂದ ನಾವು ಜವಾಬ್ದಾರಿ ಜಾಸ್ತಿ ಆಗ್ತೀವಿ. ಇದೆಲ್ಲ ಗೊಂದಲಗಳು ನನ್ನ ತಲೆಗೆ ಶುರುವಾಗಿದೆ. ಯಾಕಂದರೆ ನನಗೆ ಒಂದು ಸಾಮಾನ್ಯ ಜ್ಞಾನ ಇದೆ ಹೊರತು ಹೆಚ್ಚಿನ ಜ್ಞಾನ ಇಲ್ಲ. ಈಗ ಇದು ಬಂದ ಮೇಲೆ ಪುಸ್ತಕಗಳು ಜಾಸ್ತಿ ಓದೋಕೆ ಶುರು ಮಾಡಿದ್ದೀನಿ. ಮೀಡಿಯಾಗಳಲ್ಲಿ ಓಡಾಡ್ತಾ ಇರೋದ್ರಿಂದ ಸಿನಿಮಾಗಳಲ್ಲಿ ಕಂಟೆಂಟ್ಸ್ನ ರಿಸೀವ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದೀನಿ. ಈಗಲೂ ಕೂಡ ನಮ್ಗೆ ಇನ್ನೂ ಒಂದಷ್ಟು ಹುಡುಗನ ಥರ ಬಿಹೇವ್ ಮಾಡುವಂಥದ್ದು ಆ ಥರ ಚಟಗಳು ಇದೆ ಈಗಲೂ. ಆದರೂ ಕಂಟ್ರೋಲ್ ಮಾಡ್ತೀನಿ. ಎಲ್ಲರೂ ಹೊರಗಡೆ ಇದೆ ಇಂಥ ಜಾಗದಲ್ಲಿ ಇಲ್ಲ ವಿಜಯ್ ಒಳಗಡೆ ಯೋಚನೆ ಮಾಡೋದು, ಈಗ ಮಾತಾಡುವಾಗ ಏನಾಗುತ್ತೆ ನೋಡಬೇಕು. ಸೊ ಯೋಚನೆ ಮಾತಾಡುವಂಥ ಪರಿಸ್ಥಿತಿ ಬಂದಿದೆ. ಅದು ಒಂಥರ ಜವಾಬ್ದಾರಿ ಇರೋದು. ಈಗ ಸಾಕಷ್ಟು ಜವಾಬ್ದಾರಿ ಇದೆ. ಇದ್ರ ಜೊತೆಗೆ ನನಗೆ ಖುಷಿ ಆಗೋದಿಲ್ಲ. ನನಗೆ ಮುಂದೆ ಯಾರೋ ಇಂಟರ್ವ್ಯೂನಲ್ಲೂ ಕೂಡ ಹೇಳಿದೆ, ನಮ್ಮ ಕರ್ನಾಟಕ ಮೊದಲನೇ ಬಾರಿಗೆ ಪ್ರಸಾದನಕ್ಕೆ ಪ್ರಶಸ್ತಿ ಬಂದಿದೆ. ಇಲ್ಲಿ ಹಿಸ್ಟ್ರಿನಲ್ಲಿ ಯಾವಾಗಲೂ ಬಂದಿದೆ ಅಂತ ನನಗೆ ಗೊತ್ತಿರ್ಬೋದು. ನಾನು ನೋಡಿದ್ರೆ ನನಗೆ ಹೇಳಿದ್ಮೇಲೆ ಗೊತ್ತಾಗಿದೆ. ನನಗಿಂತಲೂ, ಯಾಕಂದ್ರೆ ನನ್ನಲ್ಲಿ ಅಟ್ಲೀಸ್ಟ್ ಯಾರೋ ಹಿರಿಯರು ಒಂದಷ್ಟು ಸಾಧನೆಗಳನ್ನು ಮಾಡೋಗಿದ್ದಾರೆ. ನಾನು ಮೂರನೇ ಸಣ್ಣವನು. ಆದರೆ ಮೊದಲನೇ ಬಾರಿಗೆ ಪ್ರಯತ್ನಗಳನ್ನು ಮಾಡಿ ಆ ಪ್ರಶಸ್ತಿಯನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು ರಾಜು ಮತ್ತು ನಾಗರಾಜ್. ಅವರಿಬ್ಬರೂ ಈ ಒಂದು ಸ್ಥಿತಿಗೆ ಬರೋದಕ್ಕೆ ಕಾರಣ ಆಗಿರೋದು ಬಾಬು ರಮೇಶ್. ಮೊದಲನೇದಾಗಿ ನಾನು ಅವರಿಗೆ ಕೂಡ ಕೃತಜ್ಞತೆಗಳನ್ನು ಸಿಟ್ಟು ಬರ್ತಾ ಇತ್ತು. ಸಿಟ್ಟಂದ್ರೆ ಒಂದು ಸೆಕೆಂಡಲ್ಲಿ ಎಲ್ಲೋ ಸಿಟ್ಟು ಬಂದ್ರೆ ಅದನ್ನು ಬೇರೆಯವ್ರ ಮೇಲೆ ತೋರಿಸ್ತಿಲ್ಲ. ಈ ಒಂದು ಜಾಗ ಕೇಳಿದ್ಬಿಟ್ಟು ಗಂಟು ಬಂದಿದೆ. ನಾನು ಕೇಳಿದೆ, ಸರ್ ಏನು ಸರ್ ರಕ್ತ ಬರ್ತಾರೆ, ಕೋಪ ಜಾಸ್ತಿ ಬಂದಿದೆ, ತಾಳ್ಮೆ ಎಷ್ಟಿದೆ ಅದು ಎಷ್ಟು ಕೋಪ ಬಂದಿದೆ. ಒಂದು ಯಾರು ತೋರಿಸೋದಾದ್ರೆ ನಮ್ಮ ಮೊದಲೇ ನನಗೆ ಇಲ್ಲಿ ಈ ಜಾಗ ಇದಿಲ್ಲ, ಒಂದು ರಕ್ತ ಬರೋದು ಕಟ್ಕೊಂಡು ಅಂದರೆ ಅವರು ಆ ಸಿಟ್ಟ ಅದು ಬಿಟ್ಕೊಂಡು ಬೇರೆಯವ್ರು ಕಟ್ ಮಾಡ್ತಾರೆ. ಈ ಸಿನಿಮಾ ಅಷ್ಟು ಸ್ಮೂತ್ ಅವರು ಶಾರ್ಟ್ ಚೆನ್ನಾಗಿ ಬರುತ್ತೆ ಅಂತ ಅವ್ರ ಆಸೆ. ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಇವ್ರ ನಿರ್ದೇಶಕರು ಅದೆಲ್ಲ ಬೇಡ ನನಗೆ. ಅವ್ರಿಗೇನಂದ್ರೆ ಅವ್ರಿಗೊಂದು ಚೌಕಟ್ಟು ಸರ್ ಮುಗಿಸ್ಬೇಕು ಅಂತ ಒಂದೇ ಎಕ್ಸ್ಟೆಂಡ್ ಆಯ್ತು ಅಂದ್ರೆ ಉತ್ತರ ಹೇಳಕ್ಕಾಗಲ್ಲ. ಹಂಗಾಗಿ ಇದನ್ನು ಮಾಡ್ಬಿಡೋಣ, ಇದೊಂದು ಮಾಡ್ಬಿಡೋಣ ಅನ್ನೋ ಒಂದು ಇಂಟ್ರೆಸ್ಟ್ ಇದೆಲ್ಲ. ಒಟ್ಟಾಗಿ ಏನೇ ಮಾತು ಗೀತು ಬಂದ್ರು ಕೆಲಸ ಚೆನ್ನಾಗಿ ಬರಲಿ, ಪ್ರಾಡಕ್ಟ್ ಚೆನ್ನಾಗಿ ಬರಲಿ, ಪ್ರೆಸೆಂಟೇಷನ್ ಚೆನ್ನಾಗಿ ಬರಲಿ. ಹಂಗಾಗಿ ಆ ಥರದ ಒಳಗಡೆ ಸಾಕು ಜಗಳ ಆಗ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ಮಾಡ್ತಿರ್ತಾರೆ, ಅವ್ರಿಗೆ ಬೇಕು ನಿರ್ದೇಶಕರಿಗೆ. ಬಟ್ ಅಲ್ಲೊಂದು ಸೈಲೆನ್ಸ್ ಇದೆ. ಆ ಸೈಲೆನ್ಸ್ ಇನ್ನೊಂದು ಇರೋದು ಆ್ಯಡ್ ಮಾಡ್ಬೋದು ಅನ್ನೋದ್ರೆ ಹಿಂದಿನ ಉದ್ದೇಶ ಸಿನಿಮಾ ಚೆನ್ನಾಗಾಗುತ್ತೆ. ಅದು ಈಗ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ, ಎಲ್ಲ ಆಯ್ತು. ಸೊ ಅಲ್ಟಿಮೇಟ್ಲಿ ಒಂದು ಒಳ್ಳೆ ಸಿನಿಮಾ ಇದೆ. ನಾವು ಈ ಸಿನಿಮಾ ಎಲ್ಲ ಒಂದು ಕಲಾತ್ಮಕ ಚಿತ್ರಗಳಾದ ಚಿತ್ರಗಳಲ್ಲಿ ಇರೋ ಅಂಶ ಅನ್ನೋದೇ ಅಲ್ಲ. ಆಮೇಲೆ ಒಂದು ಟೆಂಪೋ ಇರುತ್ತೆ. ಆರ್ಟ್ ಸಿನಿಮಾ ಅಂತ ಜನಗಳಿಗೆ ಯಾಕಂದರೆ ಏನೋ ನಡ್ಕೊಂಡು ಹೋಗೋದೇ ಒಂದು 10 ನಿಮಿಷ ತೋರಿಸ್ತಾರೆ, ಇಲ್ಲಿಂದ ತಿರುಗೋದನ್ನೇ ಒಂದಷ್ಟು ಏನೋ ದೊಡ್ಡದಾಗಿ ತೋರಿಸ್ತಾರೆ. ಈ ಸಿನಿಮಾದಲ್ಲಿ ಅದು ಯಾಕಂದರೆ ಇರೋ ಕಂಟೆಂಟ್ ಪೂರ್ತಿ ತೋರಿಸೋಕೆ ಆಗೇ ಇಲ್ಲ ಈ ಸಿನಿಮಾದಲ್ಲಿ. ಹಾಗಾಗಿ ಪ್ರತಿ ಫ್ರೇಮು ಓಡ್ತಾ ಇರುತ್ತೆ. ಇದೊಂದು ಕಮರ್ಷಿಯಲ್ ಸಿನಿಮಾನೇ ಒಂದಷ್ಟು ಫೀಲ್. ಯಾಕಂದ್ರೆ ನಾನೇ ಆ ಸಿನಿಮಾದಲ್ಲಿ ಮಾಡಿ ನಾನು 3 ಸರಿ ಸ್ಕ್ರೀನ್ ನೋಡೋದಕ್ಕೆ ನನಗೆ ಬೋರ್ ಅನ್ನಿಸ್ತೀನಿ. ಯೂಶ್ವಲಿ ನನಗೆ ಬೋರ್ ಆಗೋಕ್ಕೆ ಶುರು ಆಗ್ತದೆ ನಾನು ಮಾಡೋ ಸಿನಿಮಾ. ಇದ್ರಲ್ಲಿ ನನಗೆ ಎಷ್ಟು ಅನ್ನಿಸ್ತಿಲ್ಲ, ಒಳ್ಳೆಯ ಸಿನಿಮಾ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ. ಎಲ್ಲೂ ಕಮರ್ಷಿಯಲ್ ಸಿನಿಮಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ನನ್ನ ಅಭಿಪ್ರಾಯ. ನಾವು ಕೆಲಸ ಮಾಡಿದ್ದೀವಿ ಅಂತಲ್ಲ, ನಾನು ಇವಾಗ 4-5 ಸರಿ ಸಿನಿಮಾ ನೋಡಿದ್ವಿ. ಅದು ಎಲ್ಲೂ ನಮಗೆ ಆ ಥರ ಆಗ್ತಲ್ಲ. ಕಮರ್ಷಿಯಲ್ ಸಿನಿಮಕ್ಕೂ ಇದಕ್ಕೂ ಎಲ್ಲೂ ವ್ಯತ್ಯಾಸ ಇಲ್ಲ ಅಂತ ನಮ್ಮ ಗೌರ್ಮೆಂಟ್ ಬಗ್ಗೆ ಏನು ಮಾತಾಡೋಷ್ಟಿಲ್ಲ. ಏನೋ ಎಕ್ಸ್ಪೆಕ್ಟ್ ಮಾಡಿದ್ರೆ ಬಂದಿದೆ, ಖುಷಿಯಾಗಿತ್ತು. ಗೌರ್ಮೆಂಟ್ ನಾವು ರೆಸ್ಪಾಂಡ್ ಮಾಡ್ತಿಲ್ಲ ಅಂದ್ರೆ ಖುಷಿ ಪಡ್ತೀವಿ, ರೆಸ್ಪಾಂಡ್ ಮಾಡಿದ್ರೆ ರಾಷ್ಟ್ರದಲ್ಲೇ ಕೊಟ್ಟ ಮೇಲೆ ಗೌರ್ಮೆಂಟ್ ಇಲ್ಲ ಮೋಸ್ಟ್ಲಿ ಅವ್ರು ಕಾಲ್ ಮಾಡಿ ಅದು ನಂತರೇ ಇರ್ತಕ್ಕಂಥ ಅದನ್ನು ನಂತರ ಮಾಡ್ತಾರೆ. ಅದೇ ಫಸ್ಟಿಗೆ ಅದೇ ಸರ್ ನಾನಾಗಿ ಸರ್ ನಿಮ್ಮ ಆಟೋಗ್ರಾಫ್ ಬೇಕು ಎಲ್ಲರಿಗೂ. ಸರ್
ಫಿಲ್ಮ್ ಸರ್